ಎಷ್ಟೋ ಪಾಪ ರೈತರಾಗ್ಬೋದು ಅಥವಾ ಯಾರೋ ಒಬ್ಬ ಸಮಾಜ ಸೇವಕನಾಗೋ ತನ್ನ ಜಾಗ ಕೊಟ್ಟು ಸರ್ಕಾರಿ ಶಾಲೆಯನ್ನು ಕಟ್ಸಿರುವಂತ ಉದಾಹರಣೆಗಳು ನೋಡ್ಬೋದು. ಜನಪ್ರತಿನಿಧಿಗಳೇ, ನೀವು ಒಂದು ಕ್ಷೇತ್ರದ MLA ಆಗಿ ಇರ್ತೀರಲ್ಲ, ನೀವು ಸರ್ಕಾರಿ ಶಾಲೆ ಎಲ್ಲಿವರೆಗೂ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ? ತೋರಿಸಿ ಸ್ವಾಮಿ. ಮೊನ್ನೆ ಸಚಿವ ಸಂಪುಟದಲ್ಲಿ ತಮ್ಮ ಸಚಿವಕ್ಕಾಗಿ ಏನು ಒಂದಿಷ್ಟು ಕಾರ್ಯಕರ್ತರು ವಿಷ ಕುಡಿಯಕ್ ಹೋಯ್ತಾರಲ್ಲ, ಅದೇ ಒಂದು ಶಾಲೆಯ ಉಳಿವಿಗಾಗಿ, ಒಂದು ಜಿಲ್ಲೆಯ ಸಮಸ್ಯೆಗಳಿಗಾಗಿ ನೀವು ಹೋರಾಟ ಕೂತ್ಕೊಂಡು ನನಗೆ ಬೇಕೇ ಕೆಲಸ ಮಾಡ್ಬೇಕು ಅಂತ ಒಬ್ಬ ಕಾರ್ಯಕರ್ತ ಬಂದು ನೀವೇನಾದ್ರೂ ಹೋರಾಟ ಕೂತ್ಕೊಡ್ರಿ ನೋಡಿದಿನ? ಯಾವುದೂ ಇಲ್ವಲ್ಲ. ಸರ್ಕಾರಿ ಶಾಲೆಯ ಒಂದು ವ್ಯವಸ್ಥಿತವಾಗಿ ಅದೊಂದು ರೀತಿಯ ಉನ್ನತೀಕರಣ ಮಾಡಕ್ಕಾಗದೇ ಇರೋ ಜನಪ್ರತಿನಿಧಿಗಳು ಇದ್ರು ಒಂದೇ ಬಿಟ್ರು ಒಂದೇ. ಜನರು ನಿಮ್ಮನ್ನ ಓಟಾಗಿ ಗೆಲ್ಸಿರೋದೇನು ಗೊತ್ತಾ? ಆ ಸಮಸ್ಯೆಗಳನ್ನ ಪರಿಹರಿಸ್ಲಿ ಅಂತ ನಿಮ್ಮನ್ನ ವಿಧಾನಸೌಧಕ್ಕೂ ಕಳಿಸ್ಕೊಟ್ಟಿರೋದು, ಕೇಳಿ ನಮ್ಮ ಪರವಾಗಿ ಅಂತ. ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಸಮಸ್ಯೆಗಳಿಂದ ಇದೆ. ಸರ್ಕಾರಿ ಶಾಲೆಯಿಂದ ಹಿಡಿದು ರಸ್ತೆ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ಬೀದಿ ದೀಪಗಳಾಗ್ಬೋದು. ಉತ್ತರ ಕರ್ನಾಟಕಕ್ಕೆ ಹೋಗಿ ನೋಡಿ, ಇಲ್ಲಿಯವರೆಗೂ ಅಂದಿನ ಶತಮಾನದಿಂದ ಇಲ್ಲಿಯವರೆಗೂ ಬಸ್ಗಳ ವ್ಯವಸ್ಥೆ ಇಲ್ಲ, ಟಾರಿನ ಮಕ ನೋಡಿಲ್ಲ, ರಸ್ತೆ ಮಕ ನೋಡಿಲ್ಲ, ಕುಡಿಯುವ ನೀರಿನ ಮಕ ನೋಡಿಲ್ಲ ಸ್ವಾಮಿ. ಮತ್ತೆ ಇನ್ನೆಲ್ಲಿ ಅಭಿವೃದ್ಧಿ ಆಗುತ್ತೆ ರಾಜ್ಯ? ಎಲ್ಲಿ ನೀವು ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ, ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲೇ ಏನು ಮಾಡಿಲ್ಲ ನೀವು, ಅಂದ್ಮೇಲೆ ಬೇರೆ ಇನ್ನೇನ್ ಮಾಡ್ತೀರಾ? ಫಸ್ಟು ತಿಳ್ಕೊಳ್ಳಿ,